12ನೇ ಶತಮಾನದಲ್ಲಿ ಕ್ರಾಂತಿಕಾರಿಯಾಗಿ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂತ ಬಸವಣ್ಣವರ ಬಂದು ಪರಮಾತ್ಮನ ಅಲ್ಲೇ ಏನು ಸ್ಮರಣೆ ಮಾಡ್ಬೇಕಂತಿಲ್ಲ, ನಮ್ಮ ಅಂಗೈಯಲ್ಲಿ ಇಟ್ಕೊಂಡು ನಾವು ಪರಮಾತ್ಮನನ್ನು ಹುಡುಕಬಹುದು. ಧ್ಯಾನದ ಮಾರ್ಗದಿಂದ ನಾವು ಗುರುವಿನ ದರ್ಶನ ತಗೋಬಹುದು. ನಮ್ಮ ತನ್ನಲ್ಲಿ ತಾನಾದ ಗುರುರಾಯ ನಮ್ಮಲ್ಲಿ ಒಬ್ಬ ಪರಮಾತ್ಮ ಅದನ್ನ ಅವನ ಅಂಗೈ ಇಟ್ಕೊಂಡು ಪೂಜೆ ಮಾಡುವಂತ ಹಿಂಗು ಧಾರಣೆಯನ್ನು ಮಾಡಿ ಮೊಟ್ಟ ಮೊದಲ 12ನೇ ಶತಮಾನಿಗೆ ಸಮಾಜಕ್ಕಾಗಿ ಎಲ್ಲ ವರ್ಗದ ಕೀಳು ವರ್ಗದ ಮಾದಿಗರಿಗೆ ಎಲ್ಲ ಸಮಾಜದರಿಗೂ ಸಮಾನತೆ ಕೊಟ್ಟಂತ ಒಬ್ಬ ಲಿಂಗ ದೀಕ್ಷೆಯನ್ನು ಕೊಟ್ಟಂತ ಒಬ್ಬ ಜಗಜ್ಯೋತಿ ಬಸವಣ್ಣ ಅಂತ ಹೇಳಿ ಒಬ್ಬರನ್ನ ಕರೆದ್ರು. ಈ ದೇಶದೊಳಗಲ್ಲ, ಈ ಪ್ರಪಂಚದೊಳಗ ಜಗಜ್ಯೋತಿ ಬಸವಣ್ಣ ಅಂತ ಬಸವಣ್ಣವ್ರು ಒಬ್ಬರನ್ನ ಕರೆದಾರ. ಪ್ರಜಾಪ್ರಭುತ್ವದ ನೀತಿಯನ್ನ ಡೆಮೋಕ್ರೆಟಿಕ್ ಪಾಲಿಸಿನ ತಂದಂತವ್ರು ಬಸವಣ್ಣವರು. ಅಂದಲ್ಲಿ ಇವತ್ತೆಲ್ಲರೂ ಗಟ್ಟಿಯಾಗಿ ಗೆಲ್ಲಬೇಕಲ್ಲ ಹೇಳ್ತೀರಿ. ಮೊದಲಿದ್ದು ಕಾಲಿರ್ಲಿಲ್ಲ. ಇವತ್ತಿಗೂ ನಾನು ನೆನಪಿಸ್ಕೊಡ್ತೀನಿ. ಐದನ್ನಕ್ಕೆ ಒಂದು ಸಣ್ಣದೊಂದು ತೋರಿಸ್ಕೊಡ್ತೀನಿ. ಧರ್ಮಸ್ಥಳಕ್ಕೆಲ್ಲ ಹೋಗಿ ಬಂದಿರಲ್ಲ, ಧರ್ಮಸ್ಥಳಕ್ಕೆ ಹೋಗ್ತೀರಿ, ಮಂತ್ರಾಲಯಕ್ಕೆ ಹೋಗ್ತೀರಿ, ನಿಮ್ಮನ್ನ ಶರ್ಟ್ ತೆಗಿ ಅಂತ ಹೇಳ್ತಾರೆ. ಇವತ್ತಿಗೂ ಶರ್ಟ್ ತೆಗಿ ಒಳಗೆ ನೀವು ಅಂಗೀಕಾರದ ಒಳಗೆ ಹೋಗ್ಬೇಕು. ಯಾಕೆ ಒಳಗೆ ಹೋಗ್ ಬಂದ್ರೆ ಜನವರಿ ಇದ್ದವರಿಗೆ ಮಾತ್ರ ಗುರುವಿನ ದರ್ಶನ. ಉಡುಪಿಯಲ್ಲಿ ಉಡುಪಿನ ಕೃಷ್ಣನ ದರ್ಶನ ಪಡೆದಕ್ಕೆ ಕನಕದಾಸರು ಏನು ವಿಷ್ಣುವನ್ನ ದರ್ಶನ ಮಾಡ್ಬೇಕಂತಂದ್ರೆ ಹೊರಗಡೆ ನಿಂತ್ಕೊಂಡು ಅವ್ರು ನೇರವಾಗಿ ಅವನ್ನ ಹರಿನಾಮ ಸ್ಮರಣ ಮಾಡ್ಬೇಕಂದ್ರೆ ಕನಕದಾಸರು ಮುಂದೆ ಹೋದ್ರೆ ನೀನು ಕಡಿಮೆ ಜಾತಿಯವನು, ನಿನಗೆ ಅವಕಾಶ ಇಲ್ಲ ಅಂತ ಹೇಳಿ ಕನಕದಾಸರನ್ನ ಇವತ್ತು ದಿವಸ ಹೊರಗಡೆ ತಳ್ತಾರೆ. ಅವಕಾಶ ಇರಲಿಲ್ಲ. ಕನಕದಾಸರನ್ನ ಇವತ್ತು ಯಾರಾದ್ರೂ ಉಡುಪಿಗೆ ಹೋದ್ರೆ ದ್ವಾರ ಭಾಗದಲ್ಲಿ ಕನಕದಾಸರ ದರ್ಶನ ಇಲ್ಲ. ಕೃಷ್ಣನ ದರ್ಶನ, ವಿಷ್ಣುವಿನ ದರ್ಶನ, ಆ ಒಂದು ಪರಮಾತ್ಮನ ದರ್ಶನ ಮಾಡಬೇಕಂದ್ರೆ ಏನ್ ಮಾಡ್ತಾರೆ ಕನಕದಾಸರು? ಹಿಂದ್ಗಡೆ ಹೋಗ್ತಾರೆ. ಹಿಂದ್ಗಡೆ ಹೋಗಿ ಅದ್ಭುತವಾಗಿ ನಾಮಸ್ಮರಣೆ ಮಾಡ್ತಾರ. ಕನಕದಾಸರು ದಾಸ ಪದ್ಧತಿ ಅಂತ ಶಿವನನ್ನ ಒಲಿಸ್ಕೊಳ್ತಾರ. ಆವಾಗ ವಿಷ್ಣು ಆ ದ್ವಾರಭಾಗಲಾಗಿ ಎಲ್ಲರಿಗೂ ದರ್ಶನ ಕೊಡ್ಬಿಟ್ಟು ಕನಕನಿಗೆ ಹಿಂಭಾಗಲದಿಂದ ದರ್ಶನ ಕೊಡ್ತಾನೆ. ಅದಕ್ಕೆ ಕನಕನ ಕಿಂಡಿ ಅಂತ ದರ್ಶನ ಆಗ್ತದೆ. ಆಗದಕ್ಕೆ ಇಂಥ ಶರಣರು ಹುಟ್ಟಿದ ಮೇಲೆ ಬಹಳ ನಾವು ವೀರಪ್ಪ ಶಾಸ್ತ್ರಿಯವ್ರ ಇತಿಹಾಸನ ಮತ್ತೊಂದು ನೆನಪಿಸ್ಕೊಟ್ರು. ನನ್ನ ಮೈ ತುಂಬಂಗಾತ. ಅಂದು ಬಸವಣ್ಣವರು ಮಾಡಿದ್ದನ್ನ ಶಿವಾನಂದರ ಪರಂಪರೆ, ಪೂರ್ಣಾನಂದರ ಪರಂಪರೆ ಲಿಂಗವನ್ನು ಕೊಟ್ಟು, ಷಡಕ್ಷರ ಮಂತ್ರವನ್ನು ಕೊಟ್ಟು, ನ್ಯಾಸವನ್ನ ಹೇಳಿ ಇವತ್ತಿನ ದಿವಸ ಶಿವನಾಮ ಸ್ಮರಣೆ ಮಾಡುವುದಕ್ಕೆ ಏನಾದರೂ ಏಕೈಕ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದವರಿಗೆ ಏನಾದರೂ ಬಸವಣ್ಣವರ ತಳಹದಿಯ ಅವರ ಹಾದಿಯಲ್ಲಿ ಏನಾದರೂ ಹೊಟ್ಟಿದ್ದಾದ್ರೆ ಅದು ಹೆಮ್ಮೆಯಿಂದ ಹೇಳಬಲ್ಲೆ. ಸಮಾಜ ಮನಪರಿವರ್ತನೆಗಾಗಿ, ಸಮಾಜ ಸುಧಾರಣೆಗಾಗಿ ನಮ್ಮ ಶಿವಾನಂದರ ಪರಂಪರೆಗೆ ಈ ಜಗತ್ತಿನ ಪರವಾಗಿ, ಎಲ್ಲರ ಪರವಾಗಿ, ಕೇವಲ ಶಿವಮೊಗ್ಗ ತತ್ವದವರಲ್ಲ, ಕಾಣದೇ ಇರುವ ಒಂದು ಪ್ರಗತಿ, ಕಾಣದೇ ಇರುವಂತ ಪರಿವರ್ತನೆಗಾಗಿ, ಕಾಣದೇ ಇರುವಂತ ಮನುಕುಲದ ಸಮಾಜವನ್ನು ಕಟ್ಟುವುದಕ್ಕಾಗಿ ಶಿವಾನಂದರ ಪರಂಪರೆ ಮತ್ತು ಪೂರ್ಣಾನಂದ ಪರಂಪರೆ ಕೊಟ್ಟಾರ. ನಿಮ್ಗೆ ಯಾರಿಗೂ ಅದ್ರ ಅರ್ಥ ಆಗೇ ಇಲ್ಲ. ನನಗೆ ಚೆನ್ನಾಗಿ ಗೊತ್ತಾಯ್ತು. ಇದನ್ನ ಬರೀಬೇಕಂತ ಆಸೆ ಇದೆ ನನಗೆ. ವಿಕಿಪೀಡಿಯಾದಲ್ಲಿ ಬರೀಬೇಕಾಗಿದೆ. ಇವತ್ತು ಸುಮ್ಮನೆ ಏನೋ ಸಣ್ಣ ಹುಡುಗತ್ತೆ ಪತ್ರಕ್ಕೆ ಬರೆದು ಯಾರು ಓದುದಿಲ್ಲ. ಅವಾಗ ಬ್ರಾಹ್ಮಣರ ಕೈಯಲ್ಲಿ ಪೆನ್ನು ಹಾಲಿತ್ತು. ಅವ್ರು ಏನ್ ಬೇಕಾದ್ರೂ ಬರೆದ್ರು, ಅದೇ ಶಾಸನ. ಇವತ್ತು ನಾವ್ ಯಾಕೆ ಬರಿಬಾರ್ದು? ನಾವು ಪತ್ರಕರ್ತರಂತಲ್ಲ, ನಾವ್ ಯಾಕೆ ಬರಿಬಾರ್ದು? ಇಂದಿನ ಇತಿಹಾಸವನ್ನ ನಾವು ವಿಕಿಪೀಡಿಯಾದ ಜಗತ್ತಿಗೆ ನೋಡ್ಬೇಕಲ್ಲ, ನಾವು ತೋರಿಸ್ಬೇಕಲ್ಲ. ಬರೀ 12ನೇ ಶತಮಾನ ಇಟ್ಟರಾಗುದಿಲ್ಲ. ಬಸವಣ್ಣವರು, ಸದಾಶಿವರು, ಬಸವರಾಜರು ಮಹಾಸ್ವಾಮಿಗಳು, ಸಿದ್ದೇಶ್ವರ ಮಹಾಸ್ವಾಮಿಗಳು, ಮಲ್ಲಿಕಾರ್ಜುನ ದೇವರುಗಳು, ರೇವಣ ಸಿದ್ದೇಶ್ವರು, ಸಿದ್ದಲಿಂಗಯ್ಯನವರು, ಮಹಾಪುರುಷರು ಮಾಡಂತ ಕೊಡುಗೆ ಒಬ್ಬರಿಬ್ರು ಎಲ್ರಿ ನಮ್ಮಲ್ಲಿ. ದೊಡ್ಡ ಶಿವಾನಂದರ ಪಡೆದೆ ಅಂತಿಂತ ಪಡೆದೊಳಗೆ ವಂಶಸ್ತ್ರ ಅಲ್ಲ ನಾವು. ನಾವೇನಾದ್ರೂ ಗದ್ದಿ ಬಂದ್ರೆ ಶಿವನ ಜೊತೆ ನೇರವಾಗಿ ಕಾಂಟ್ಯಾಕ್ಟ್. ನಮ್ಗೆ ಯಾರು ಕಮಿಷನ್ ಏಜೆಂಟ್ ಇಲ್ಲ, ನಮ್ಗೆ ಯಾರು ದಲಾಲ ಇಲ್ಲ. ನಾವು ನೇರವಾಗಿ ಶಿವನ ಬಗ್ಗೆ ಚರ್ಚೆ ಮಾಡುವಂತ ಏನಂದ್ರೆ ಅದು ಶಿವಾನಂದರ ಪರಂಪರೆ. ಅದಕ್ಕೆ ಸಾಕ್ಷಿ ನನ್ನ ಕುಟುಂಬ. ನಾವೇನು ನಮ್ಮ ಮನೆ ನಮ್ಮ ತಂದೆಯವರು ಶಿಕ್ಷಕರು ಅಥವಾ IAS ಆಫೀಸರು ಇರ್ಲಿಲ್ಲ. ನಮ್ಮ ಮನೆಯೊಳಗೆ ಬಹಳ ನಂಬ್ತಿರೋ ಬಿಡ್ತಿರೋ ನಮ್ಮ ಅಜ್ಜ ದಿನ ಏನಂದ್ರೆ 10,000 ಜಪ. ನಾವೇನೊಂದು ಹೊಲ ನೋಡ್ದವಲ್ಲ, ಹೆಂಡ್ರನ್ ನೋಡ್ದವಲ್ಲ, ಮಕ್ಕಳು ನೋಡ್ದವಲ್ಲ. ಸಂಸಾರದಿಂದ ಸದ್ಗತಿ ದಿನ ಹೋಗೋದೈತಿ, ನಶಿನ 3:45 ಕೇಳೋದೈತಿ, ಬ್ರಾಹ್ಮಿ ಮುಹೂರ್ತ ಕೇಳೋದೈತಿ, ಅನುಷ್ಠಾನ ಮಾಡೋದೈತಿ, ಜಪ ಎಳೋದೈತಿ. ಜಪ ಎಳೋದು ಒಂದ ಮಾಡ್ಯ, ನಾವ್ ಏನು ಮಾಡಿಲ್ಲ. ಓಮ್ ಯಾರಿಗೆ ಮಕ್ಕಳ ಹೆಸರಲ್ಲಿ ನೀರ್ ಬಿಟ್ಟು, ಏನ್ ಜಗತ್ತಿಗೆ ನೀರ್ ಬಿಟ್ಟು ಗೊತ್ತಿಲ್ಲ. ನಾವು ಹುಟ್ಟಿಲ್ಲ, ಹುಟ್ಟಿದ ಮೇಲೆ ನಾವು ಹುಟ್ಟಿನಿ. ಅದು ನೀರ್ ಬಿಟ್ಟ ನಮ್ಮ ಅಜ್ಜ ಹೊಡ್ಕಂಪಜ್ಜ ನಮ್ಮ ಮನ್ಯಾಗ ಏನ್ ದೊಡ್ಡ ಶಾಣ್ಯಾರಲ್ಲ. SSLC 2 ಸಲ ಫೇಲ್ ಅದಾರ. ಕ್ಯಾನ್ ಬಿಲೀವ್ ಇಟ್? ನಂಬ್ತೀರಿ ನೀವು? ಕಮ್ತಾ ಮಾಡಿ 2 ವರ್ಷ 2 ಮಕ್ಕಳು ನೋಡ್ದಾರ. ಇವತ್ತು ದಿವಸ ನಮ್ಮ ಮನ್ಯಾಗ ಖಾಲಿ ಅಂದ್ರ ನಾನೊಬ್ನ ಖಾಲಿ. ನಮ್ಮ ಮನ್ಯಾಗ ಒಡಕಾಪುಡ ವಂಶಕಾರಗೆ ಏನದು 3 ಮಂದಿ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು, ಒಂದ ಕುಡಿ ಉಳ್ದೈತಿ ಪಾರತವತಿ ಅಂತ ಉಳ್ದಾಳ. ನಮ್ಮ ಅತ್ತಿ ನೆನಸ್ಕೋಬೇಕು. ನಾ ಪಚ್ಚರತ್ತಿ ತೀರ್ಕೊಂಡು 2 ವರ್ಷ ಆತು. ಆಕಿ ಇತ್ತಂದ್ರ ತಕ್ಕ ಕೊಡುತ್ತಿದ್ಲ. ನಿಜಗೂ ನಪ್ಕೊಳಕ್ ಗೊತ್ತೈತಿ ನಮ್ಮ ಅತ್ತಿ ಬಗ್ಗೆ. ಆಕಿ
ಸಂಸಾರದಲ್ಲಿ ಇರ್ಬೋದಾದ್ರೆ ಆಕೆ ಒಬ್ಬ ಶರಣರ ಏನು ಯಾವ್ದಕ್ಕೂ ಕಡಿಮೆ ಇಲ್ದಂಗ ನಮ್ಮ ಅತ್ತಿದ್ಲು ಆ ತಿದ್ಲಂದ್ರೆ ನಮ್ಗ ಅತ್ತಿ ನೆನೆಸ್ಕೋಬೇಕಿಂತ ಶರಣರ ಅಕ್ಕಿ ಕುಂತಲಿ ಜಪಗಳನ್ನ ಅಕ್ಕಿ ಜಗತ್ ಕಲ್ಯಾಣ ಆಗ್ಲಿ ಎಲ್ಲಾರಿಗೂ ಒಳ್ಳೇದಾಗ್ಲಿ ಗುರುಗಳ ಕಂಡ್ರೆ ಅಷ್ಟು ಪ್ರೀತಿ ನಮ್ಮ ಅತ್ತಿಗೆ. ಹೀಗಾಗಿ ನಮ್ಮ ಮನ್ಯಾಗ ಏನ್ ದೊಡ್ಡಿಲ್ಲ ಅದ್ ಹೆಂಗೋ ಏನೋ ಗೊತ್ತಿಲ್ಲ, ಇವ್ರ ಏನ್ ಯಾರ್ದು ನೌಕರಿಗೆ ಲಂಚ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಖಾಲಿ ಇಲ್ಲ. ಮೊನ್ನೆ ನಮ್ಮ ವೀರಾಶಾಸ್ತ್ರಿ ಹೇಳ್ದಂಗ ಒಡಕಪ್ಪನ ಹೊಂಟಾಗ ಒಂದ್ ಹೆಚ್ಚು ಕಡಿಮೆ ಕುಡ್ರು ಹುಪ್ಪಡಿ ಸೇರಿ ಒಂದ್ 50 ಮಂದಿ ನೌಕರಿ ಮಾಡ್ತಾರ. ಏನು ಫಲಾನ ಇಲ್ಲ. ನನಗೆ 60 ಎಕರೆ ಹೊಲ ಬಿಟ್ಟರೆ ಒಬ್ರು ಹೊಲ ಇಲ್ಲ ಅಂತ ಗೊತ್ತಿಲ್ಲ ಅವ್ರಿಗೆ, ಅದ್ರ ಮೋಹನ ಇಲ್ಲ ಅವ್ರಿಗೆ. ಅಂದ್ರ ಇದರ ಪವರ್ ಆಫ್ ಇದರ ಶಕ್ತಿ ಏನಂದ್ರೆ ಗುರುವಿನ ಜಪದ ಒಂದು ಆಶೀರ್ವಾದಕ್ಕೆ ನೀವು ಶಿಕ್ಷಣವಂತರಾಗ್ಬಿಟ್ರಿ, ಒಳ್ಳೆ ವಿದ್ಯಾವಂತರಾಗ್ರಿ, ಶಿವನ ನಾಮ ಮಾಡ್ರಿ. ದಯಮಾಡಿ ಸಮಯ ಬಹಳ ಕಡಿಮೆ ಇತ್ತು, ನನಗೆ ಮಾತು ಕೊಟ್ಟು ಕನಿಷ್ಠ 2-3 ತಾಸನೆ ಮುಗಿಸ್ತಾವಲ್ಲ. ಯಾಕಂದ್ರೆ ವಿಚಾರಗಳ ಜಗ್ಗದಾವ. ಎಸ್ಬೇಕು ಅಂತ ರಾಕ್ ಇದ್ದವ್ರು ಯಾವಾಗ ಬೇಕಾದ್ರೆ ವಿಡ್ರಾಲ್ ಮಾಡ್ಬೋದು. ಅದಕ್ಕೆ ಒಂದೇ ಇಲ್ಲ, ನನ್ನ ತಾಯಿಯಂದ್ರೆ ಹೇಳ್ತೀನಿ, ಇದು ಟೈಮ್ ಪಾಸ್ಗೆ ದಯಮಾಡಿ ಯಾರು ಬರಬಾಡ್ರಿ. ಕಣ್ಣಿಗೆ ಕಾಣಲಾರ್ದಂಗ ಇದು ನಡೆಯಾಕಂತೈತಿ. ಅದಕ್ಕೆ ಅರಕಳಿ ಮಾಡಿದ ಆಗಲೇ ಒಬ್ಬ ಕೇಳಿದ್ನಂತ, ದೇವ್ರು ತೋರ್ಸಿ ಹೋಗ್ಬೇಕು ನೀ ಅನ್ನಂತ. ಪರಮಾತ್ಮ ತೋರಿಸ್ಬೇಕಂತ. ಹೆಂಗ್ ತೋರಿಸ್ಬೇಕು ಪರಮಾತ್ಮನ? ನಿಮ್ಗೆ ಹೆಂಗ್ ತೋರಿಸ್ಲಿಲ್ಲ ಪರಮಾತ್ಮನ? ಈಗೆಲ್ಲಾ ನೋಡಾಕಂತ್ರಿ, ಬೆಳಕೈತಿ. ಇದು ಬೆಳಕು ಎಲ್ಲಿದ್ದು? ಎಲ್ಲೈತ್ರಿ ಬೆಳಕು? ಎಲ್ಲಿಂದ ಬಂದೈತಿ? ಕರೆಂಟು ಎಲ್ಲೋ ಒಂದು ಕಡೆ ಜಲಪಾತದಲ್ಲಿ ಆಗಿರಬಹುದು, ಅಥವಾ ಸೌರ ಶಕ್ತಿಯಿಂದ ಆಗಿರಬಹುದು, ಅಥವಾ ಎಲೆಕ್ಟ್ರಿಕಲ್ ಆಗ್ಲಿ, ಎಲ್ಲಾ ಕಡೆ ಅಂದ್ರೆ ಉತ್ಪಾದನೆ ಆಗತ್ತಾ. ಅದನ್ನ ಇವತ್ತು ದಿವಸ ಮೇನ್ ಲೈನ್ ನೋಡ್ತಿರಿಲ್ಲ, ಮೇನ್ ಲೈನ್ ತಂತಿ ನೋಡಿರಿ ನೀವು? ತಂತಿ ನೋಡ್ರಿಲ್ಲ, ಅದ್ರ ಕರೆಂಟ್ ಐತಿಲ್ಲ. ಹೇಳ್ರಿ, ಕರೆಂಟ್ ಅಲ್ಲಿ ಕರೆಂಟ್ ಕಾಣುತ್ತ ನಿಮ್ಗ? ತಂತಿ ಒಳಗ ಕಾಣುತ್ತಾನ? ಆ ತಂತಿ ಒಳಗ ಕಾಣ್ಲಾರ್ದಂಗ ಏನದಲ್ಲ ಅವನೇ ಪರಮಾತ್ಮ. ಅವನ ದರ್ಶನ ಮಾಡ್ಬೇಕಂದ್ರೆ ಭಕ್ತಿಯಿಂದ ಜ್ಞಾನದಿಂದ ನೀವೇನಾದ್ರೂ ಬಟನ್ ಹಾಕಿದ್ರೆ ಪ್ರಕಾಶ ಆಗತ್ತೆ ನಿಮಗೆ ಹೇಳೋದು. ಅಲ್ಲಿ ಕರೆಂಟ್ ಐತೆ ಅಂತ ಗೊತ್ತಿಲ್ಲ. ಹಂಗ ಈ ಒಳಗ ಒಬ್ಬ ಮನುಷ್ಯ ಇಷ್ಟೆಲ್ಲಾ ಪ್ರಾಣಿಗಳ ಜಲಚರ, ವಾಯುಚರ, ಭೂಚರ ಎಲ್ಲ ಹೆಣ್ಣು ಗಂಡು ಮುಖ ಮೂಗು ಎಲ್ಲ ಬದ್ಲಿ ಮಾಡಕ್ ಒಬ್ಬ ಹುಟ್ಟ್ಯಾನಂದ್ರೆ ಒಬ್ಬ ಅದಾನ ಗ್ಯಾರಂಟಿ ಇಟ್ಕೊಳಿ. ಕರೆಂಟ್ ಅಲ್ಲಿ ಕಾಣ್ತೈತಿ, ಅಲ್ಲಿ ಕರೆಂಟ್ ಐತೆ, ತಂತಿ ಮುಟ್ರಿ ನೋಡೋಣ. ದೇವ್ ಕರೆಂಟ್ ಇಲ್ಲ ಅಂತ ಹೋಗಿ ನೋಡೋಣ. ಯಾರು ಹಂಗ ಈ ದೇವ್ರ ಇಲ್ಲ ಅಂತಂದ್ ಯಾವ ನರಕ ಒಂದೇನ್ರ ಒಗಿರ್ ನೋಡೋಣ, ಆ ಧೈರ್ಯ ಮಾಡ್ರಿ ನೋಡೋಣ. ಇಲ್ಲ ಅಂದಾರ ಅದನ್ನ ಪರಮಾತ್ಮ ಅದಾನ. ದಯಮಾಡಿ ಭಯ ಬಂದ್ರೆ ಮಾತ್ರ ಭಕ್ತಿ ಬರ್ತದೆ, ಅದ್ರ ನಂಬಿಕೆ ಬಂದಲ್ಲಿ ಮಾತ್ರ ನಡೀತೈತಿ. ಅದಕ್ಕ ದಯಮಾಡಿ ನನ್ನ ತಾಯಿಯಂದ್ರಲ್ಲಿ ಸೋಮಣ್ಕೊಪ್ಪಮ್ಮ ಅನ್ನೋರ್ಲಿ, ಇದು ಯಾರನ್ನ ಸುಮ್ಮನೆ ಸಾಂಪ್ರದಾಯ ಅನ್ಕೋಬೇಡಿ. ವಿಚಾರವನ್ನ ಆಚರಣ ರೂಪದಲ್ಲಿ ಸಾಂಪ್ರದಾಯ ಮಾಡಿ ಇದೊಂದು ಕಾರ್ಯಾಗಾರ ನಡೀತೈತಿ. ಇದು ಒಂದೋ ತಿಂಗಳಿಗೆಲ್ಲ 100 ದಿನಗಳಲ್ಲ, ವರ್ಷಾನುಗಟ್ಟಲೆ ನೀವು ಉಸಿರೊಡಕ ಪಾಲಿಸ್ಕೊಂಡು ಹೋಗ್ಬೇಕನ್ನುವಂತ ವಿಚಾರಕ್ಕಾಗಿದ್ದು. ಕೇವಲ ಲಿಮಿಟ್ಸ್ ಮಾಡ್ಬೇಡ್ರಿ, ಇದನ್ನ ಅನುಭವಿಸಿ ನೋಡ್ರಿ. ಬೆಳಗ್ಗಿಂದ ನನಗೆ ಬಹಳ ಖುಷಿ ಆಗ್ಬಿಟ್ಟೈತಿ. ಮಾತಿನ ಏನಲ್ಲ, ಬೆಳಗ್ಗೆದ್ದು ಯಾಕೆ ಇದನ್ನೆಲ್ಲ ಪೂಜೆ ಮಾಡಿದ್ರಪ್ಪ? ನಮ್ಮ ಮಂದಿಗೆ ಒಂದು ರೈತಾಪಿದ ಒಂದು ಕಲ್ಚರ್ ಐತ್ರಿ. ಹಿಂದಕ್ಕೆ ಒಂದು 30 ವರ್ಷ ಹಿಂದಕ್ಕೆ ಹೋಗೋಣ. ಎಲ್ಲಾರು ಎದ್ದುಗಳೇ ನಸಿನಾಗ ಹೇಳ್ತಿದ್ರು, ಸಗಣಿ ಕಸ ಮಾಡ್ತಿದ್ರು. ಹಂಗ ಹತ್ತಿ ಕಟ್ಟಿಗೆ ಹರಗಾಕ ನಸಿನಾಗ ಹುಟ್ರು ಹೊತ್ತು ಅಂದ್ರೆ ಸೂರ್ಯ ಹುಟ್ಟುದ್ರೊಳಗ ಭೂಮಿಯಾಗಿರ್ಬೇಕು. ಭೂಮಿಯಾಗ ಹೋಗಿ ಹರಕೋದ್ ಬಂದಾಗ ಹಾಗ ಮತ್ತೆ ಸಗಣಿ ಕಸ ಮಾಡಿದಾರ, ಹೊಟ್ಟಮೇವು ಮಾಡಿದಾರ, ಮತ್ತ ಮಧ್ಯಾಹ್ನ ಚಟುವಟಿಕೆ. ಹಿಂಗ ರೈತ ಏನೂ ಮಾಡ್ತಿದ್ದಿಲ್ಲ, ಸರಿಯಾಗಿ ಓದ್ತಿದ್ದಿಲ್ಲ, ಸರಿಯಾಗಿ ತಿಂತಿದ್ದಿಲ್ಲ, ಸರಿಯಾಗಿ ರೆಸ್ಟ್ ಮಾಡ್ತಿದ್ರು. ಅದಕ್ಕೆ ಇಂಥ ನಿಜಗುಣ ಮಹಾಸ್ವಾಮಿಗಳಂತ ಶರಣರು ಬರ್ತಾರ. ಇವು ನಮ್ಮ ಮಂದಿಗೆ ಜಳಕ ಮಾಡಂದ್ರ ಕೇಳು ಮಂದಿ ಅಲ್ಲ, ಪೂಜೆ ಮಾಡಂದ್ರ ಕೇಳುದು ಮಂದಿ ಅಲ್ಲ. ಇದಕ್ಕೆ ಏನಾರ ಮಾಡ್ಬೇಕಂತ ಹೇಳಿ ಅವ್ರ ವಿಚಾರದ ಬಂದಿದ್ದು ವಿಚಾರವನ್ನು ಇವ್ರಿಗೆ ಆಚರಣೆ ರೂಪದಲ್ಲಿ ತರೋಣ, ಆಚರಣೆ ರೂಪದಲ್ಲಿ ಸಾಂಪ್ರದಾಯ ಮಾಡೋಣ ಅಂತ ಅನ್ಕೊಂಡು ಇಂಥ ಶರಣರು ಕೂಡದ ಸ್ವಲ್ಪ ಮೂರ್ತಿ ಆಗಿರಿ. ಅಂದಲ್ಲಿ ನಿಮ್ಗೆ ಪೂಜೆ ಹಿಡೀರಿ ಬಾ, ನಿಮ್ಗೆ ಒಳ್ಳೇದಾಗತ್ತ, ಕಲ್ಯಾಣ ಆಗತ್ತ ಅಂತ ಹೇಳಿದ್ರೆ ಜಳಕ ಮಾಡಿ ಅಂದ್ರೂ ಮುಂಚೆ ಎಂದೂ ಜಳಕ ಮಾಡೋರು ಜಳಕ ಮಾಡಕ್ ಶುರು ಮಾಡಿದ್ರಿ. ಇವತ್ತಿ ಪಟ್ಟ ಹೊಡ್ಯಾಕತ್ರಿ, ಸರಿಯಾಗಿ ಊಟ ಮಾಡಕತ್ರಿ, ಅಮಾಸೆ ಹುಣ್ಣಿಮೆಗೆ ಸ್ವಲ್ಪ ಮಾಡ್ಕೊಂಡ್ರೆ ವರ್ಷಾನುಗಟ್ಲೆ ನೀವು ಮುಂದಿನ ದನ ಕರ ಮೇವು ಅದು ಇದು ಮಾಡ್ಬೋದು. 15 ದಿನಕ್ಕೊಮ್ಮೆ ನಿಮ್ಗೆ ರೆಸ್ಟ್ ಕೊಡ್ತಾರೆ. ಹೌದಾ? ನಿಮ್ಮ ಜೀವನದ ಶೈಲಿ, ನಿಮ್ಮ ಶೈಲಿ, ನಿಮ್ಗೆ ಉಣ್ಣದು ಅದ ತಂಗಡ ರೊಟ್ಟಿ ಮುಂಜಾನೆ ಮಧ್ಯಾಹ್ನದ ಪಲ್ಯ ಹಂಗ ತಿಂತಿದ್ರಿ. 15 ದಿನಕ್ಕೊಮ್ಮೆ ಮನ್ಯಾಗ ಸಿಹಿ ಊಟ ಮಾಡ್ತಿದ್ರಿ ಅನ್ನೋದಕ್ಕೆ ವಿಚಾರವನ್ನ ಆಚರಣೆ ರೂಪದಲ್ಲಿ ಸಾಂಪ್ರದಾಯ ಮಾಡಿ ಮಾನವ ಕುಲದ ಪರಿವರ್ತನೆ ಹರಿಕಾರರು ಯಾರಂದ್ರೆ ಶರಣರು. ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಲ್ಲ, ನಮ್ಮನ್ನು ಉದ್ಧಾರ ಮಾಡಿದ್ರೆ ಗೃಹಲಕ್ಷ್ಮಿಗಳಲ್ಲ. ನಮ್ಮನ್ನು ಉದ್ಧಾರ ಮಾಡಿದ್ದು ಈ ಮನಸ್ಸವನ್ನ ಪರಿವರ್ತನೆ ಮಾಡಿ ವಿಚಾರವನ್ನ ಆಚರಣೆ ರೂಪದಲ್ಲಿ ಸಾಂಪ್ರದಾಯ ಮಾಡಿದ್ದಕ್ಕೆ ನಮ್ಮ ಮನೆ 15 ದಿನಕ್ಕೊಮ್ಮೆ ಸ್ವಚ್ಛ ಆಗೈತಿ, ಅಮಾವಾಸ್ಯೆಗೊಮ್ಮೆ ಮನೆ ಸ್ವಚ್ಛ ಆಗೈತಿ. ಅದನ್ನ ಕಲ್ಚರ್ ಇಟ್ಟಂದು ನೀವು ಹಂಗ ಇರ್ತೈತಿ.
ಅದಕ್ಕೆ ಎಲ್ಲಾ ಇದ್ರ ಕೊಡುಗೆ ಯಾರು ಅಂದ್ರೆ ಶರಣರ ನಿಮ್ಮನ್ನೆಲ್ಲ ಈ ಮನುಕುಲವನ್ನ ಪರಿವರ್ತನೆ ಮಾಡೋದಕ್ಕಾಗಿ ಹೊಂಟಾರ. ಅದೇ ರೀತಿ ನಿಮ್ಗೆ ಮನಸ್ಸು ದೇಹ ಎರಡೂ ಸಮತೋಲನ ಕಾನ್ಸಂಟ್ರೇಷನ್ ಇರಬೇಕು. ಎಲ್ಲಾ ಮನಸ್ಸು ಚಂದ ಇರ್ತಂದ್ರೆ ಎಲ್ಲಾ ಕತ್ತಿಲ್ ಬಾಳೆ ದುಡ್ಯಾಕ್ ಮನಸ್ ಬರ್ತೈತಿ, ಜೀವನ ಮಾಡಕ್ ಮನಸ್ ಬರ್ತೈತಿ, ಎಲ್ಲವನ್ನೂ ಯಶಸ್ವಿ ಆಗುತ್ತೆ. ಅದಕ್ಕೆ ಮನಸ್ಸನ್ನ ಹತೋಟಿಯಾಗಿ ಇಟ್ಕೊಂಡು ಕಾನ್ಸಂಟ್ರೇಷನ್ ಆಫ್ ಬಾಡಿ ಆಫ್ ವುಮನ್ ಅಂತ ಹೇಳ್ತೀವಿ. ಆ ರೀತಿ ಮಾಡೋದಕ್ಕನ ನೀವು ಏನಾಯ್ತು ಕೋಟಿ ಜಪಯಜ್ಞ ಅನ್ನೋದು ವಿಚಾರವನ್ನ ಆಚರಣೆ ರೂಪದಲ್ಲಿ ಮಾಡ್ತಾರೆ. ದಯಮಾಡಿ ಇವತ್ತು ಒಂದೇ ತಿಂಗಳದೊಳಗೆ ಮಾಡುವಂತಲ್ಲ, ಪ್ರತಿನಿತ್ಯ ಇನ್ನು ಮ್ಯಾಗಿಂತ 3:45 ಬ್ರಾಹ್ಮಿ ಮುಹೂರ್ತಕ್ಕೆ ನೀವೆಲ್ಲ ಎತ್ಕೊಂಡು ನೀವು ಅನುಷ್ಠಾನ ಮಾಡಿರಂದ್ರೆ ಆ ಕ್ಲೈಮೇಟ್ ಇದಲ್ಲ 3:45 ದೇವಾನ ದೇವತೆಗಳು ಹೇಳ್ತಾರೆ. ಆ ಒಂದು ಆಕ್ಸಿಜನ್ H2O ಅಂತೀವಿ ನಾವು, ಆ ಆಕ್ಸಿಜನ್ ಆಮ್ಲಜನಕ ಪರಿಶುದ್ಧತೆ ಆಮ್ಲಜನಕನ್ನ ನೀವು ಸೇವನೆ ಮಾಡಿದ್ರೆ ಅವತ್ತಿನ ಜೀವನ ಹೇಗಿರುತ್ತೆ ನೋಡಿ. ನಿಮ್ಮ ಮನಸ್ಸು, ನಿಮ್ಮ ಅಂಧಕಾರ, ನಿಮ್ಮ ಮುಖದೊಳಗೆ ಚೈತನ್ಯ, ಆ ಸೌಂದರ್ಯ, ಆ ದೇಹದ ಬಾಡಿ ಎಲ್ಲವನ್ನ 3:45 6 ಗಂಟೆಗೆ ನೀವು ಬ್ರಾಹ್ಮಿ ಮುಹೂರ್ತ ಮಾಡಿ 8:09 ಮಲ್ಕೋರಿ. ಬಟ್ ಏನಪ್ಪಾ ಅಂದ್ರೆ ಒಬ್ಬ ಮನುಷ್ಯನಿಗೆ 5ರಿಂದ 6 ತಾಸು ನಿದ್ದೆ ಸಾಕು. ಆದ್ರೆ 3-4 ಗಂಟೆಗೆ 2 ತಾಸರ ನೀವು ಧ್ಯಾನ ಮಾಡಿ ನೀವೇನಾದ್ರೂ ಮಾಡಿ 1 ತಿಂಗಳ ಪ್ರಯೋಗ ಮಾಡಿ, ನಿಮ್ಮಲ್ಲಿ ಯಾವ್ದು ಕಾಯಿಲೆ ಇರಂಗಿಲ್ಲ, ಥೈರಾಯ್ಡ್ ಇರಂಗಿಲ್ಲ, ಯಾವ್ದು ಡಿಸೀಸ್ ಹೇಳಿದ್ರೆ ಎಲ್ಲ ಇನ್ಫಿನಿಟಿ ಅಂತೀವಿ. ಅಂತ್ಯವನ್ನ ಕಾಣಬೇಕಂತಂದ್ರೆ ಅದಕ್ಕೆ ಒಂದೇ ಮಾರ್ಗ ಧ್ಯಾನ ಧ್ಯಾನ ಧ್ಯಾನ. ಅದೇ ಒಂದು ಅಧಿಕ ಮಾಸದಲ್ಲಿ ಶ್ರೀ ಶ್ರೀ ಪೂರ್ಣಾನಂದ ಮಹಾಸ್ವಾಮಿಗಳ ಮಠದೊಳಗ ಏನು ಶ್ರದ್ಧಾನಂದ ಮಹಾಸ್ವಾಮಿಗಳು 1970ರಿಂದ ಏನು ಪ್ರಾರಂಭ ಒಂದು ವಿಚಾರವನ್ನ ಇಲ್ಲಿ ಕಂಡುಕೊಂಡ್ರು, ಅನುಷ್ಠಾನದ ಜಪದ ಅನುಷ್ಠಾನ ಏನ್ ಕಟ್ಕೊಂಡ್ರು. ಮುಂದೆ 1083 ಇಲ್ಲೇನ ಕೋಟಿ ಜಪಯಜ್ಞ ಪ್ರಾರಂಭ ಆಗುತ್ತೆ. ಹೀಗಾಗಿ ಇಲ್ಲ ನೆರೆದಕ್ಕಂತ ಇದು ಜಗತ್ತಿಗೆ ಮುಂದೆ ನೋಡೋಣ. ಮೊದಲೇ ಇಲ್ಲಿ ಬಂದಂತ ಇದನ್ನ ಪ್ರಾಯೋಗಿಕ ಮಾಡಿ ಯಶಸ್ವಿಯಾಗ್ರಿ. ಈ ಇನ್ನೊಮ್ಮೆ ಇನ್ನೂ 1 ವರ್ಷದೊಳಗೆ ಇಲ್ಲಿ ಯಾರು ಬಂದು ನೋಡಿದ್ರೆ ಎಲ್ಲಾರು ಮಾಡಿದ ಟ್ರೈ ಮಾಡ್ರಿ. ಈ ಊರಾಗ ಯಾರು ಶುಗರ್ ಪೇಷಂಟ್ ಇಲ್ಲ ಅಂತ ಒಂದು ರಿಸಲ್ಟ್ ಹೋತಂದ್ರೆ ಜಗತ್ತನ್ನ ಇದನ್ನ ಮಾಡಕ್ ಶುರು ಮಾಡ್ತಾರೆ. ಅದಕ್ಕೆ ಹಿರಿಯರ ಸಾಂಪ್ರದಾಯಗಳನ್ನ, ಹಿರಿಯರ ಹಾಕಿದಂತ ವಿಚಾರಗಳನ್ನ, ಹಿರಿಯರ ಕೊಟ್ಟಂತ ಎಲ್ಲ ಜ್ಞಾನದ ಭಂಡಾರವನ್ನ ಇದನ್ನ ಜ್ಞಾನದಲ್ಲಿ ಇಟ್ಕೊಂಡು ಈ ಕಿವೆ ಬಿಡಕ್ ಹೋಗ್ಬಿಡ್ರಿ. ಇಟ್ಕೊಂಡು ಆಚರಣೆದಲ್ಲಿ ತರ್ತೀರನ್ನುವಂತ ನಂಬಿಕೆ ಒಳಗೆ ನಾನು ಒಬ್ಬನಾಗಿ ನಾನಿದನ್ನ ಹೇಳೋಣ ಮಾಡಿಲ್ಲ. ಅದಕ್ಕೆ ನಾನು ನಿಮ್ ಜೊತೆಗೆ ಮಾಡುವಂತ ಪ್ರಯತ್ನ ಮಾಡಿ ನಿಮ್ಮೆಲ್ಲರ ಪರವಾಗಿ ಈ ಶಿವಾನಂದರ ವೇದಿಕೆ ಒಳಗ ನಿಜಗುಣ ಮಹಾಸ್ವಾಮಿಗಳ ನನ್ನ ಮಾತುಗಳನ್ನ ಅವರ ಪಾದಕ್ಕೆ ಅರ್ಪಿಸ್ತೇನೆ. ನಮಸ್ಕಾರ.